ಮೋದಿಯವರ ಆಶೀರ್ವಾದ ಇದ್ದರೆ ಅಭಿವೃದ್ಧಿ ಚೆನ್ನಾಗಿ ನಡೆಯುತ್ತೆ. The High Court of Karnataka has granted relief to BJP National President J P Nadda in connection with a criminal case related to remarks made at an election rally in April 2023. The case concerns Nadda's April 19 election speech and violation of the Election Code of Conduct. A complaint had been made to the Shigavi police station by election officer Lakshman Nandi. On April 19th, Nadda spoke at Shigavi Maidan on behalf of the then Chief Minister Basavaraja Bommai. In this speech, Nadda persuaded the audience to support the BJP and win by promising them Prime Minister Narendra Modi's blessings. Petition was filed in the High Court by Advocate Vinod Kumar M, claiming that the magistrate had permitted the registration of the case without the proper jurisdiction. The High Court reviewed the case and issued an interim injunction on the proceedings. On August 7th, Justice Nagaprasanna quashed an FIR filed against Nadda in a similar case at the Harapanahalli police station, calling it a reckless registration of crime. ಶಿಗ್ಗಾಂವ್ ಪೊಲೀಸ್ ಹಾವೇರಿ ಅಲ್ಲಿನವರು ಜೆ ಪಿ ನಡ್ಡಾ ಅವರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಅವರು 19/4/2023 ಚುನಾವಣೆ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಏನಂತ ಹೇಳಿದ್ರೆ, ಮೋದಿಯವರ ಆಶೀರ್ವಾದ ಇದ್ರೆ ಅಭಿವೃದ್ಧಿ ಚೆನ್ನಾಗಿ ನಡೆಯುತ್ತೆ, ಮೋದಿಯವರ ಆಶೀರ್ವಾದದಿಂದ ವಂಚಿತರಾಗಬೇಡಿ, ಅದಕ್ಕೋಸ್ಕರ ಬಿಜೆಪಿಗೆ ಓಟ್ ಕೊಡಿ ಅಂತ ಒಂದು ಭಾಷಣ ಮಾಡಿದ್ರು. ಅದನ್ನು ಶಿಗ್ಗಾಂವಿ ಪೊಲೀಸ್ನವರು ಏನ್ ಹೇಳಿದ್ದಾರೆ ಅಂದ್ರೆ, ಅದು ಆಮಿಷ ಒಡ್ಡಿರೋದು ಆಗಿರುತ್ತದೆ ಅಂತ ಹೇಳಿ 171C ಮತ್ತು 171F ಮತ್ತು 123 ಕ್ಲಾಸ್ 2 ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅದರಲ್ಲಿ ಅವರ ಮೇಲೆ ಒಂದು FIR ಅನ್ನು ರಿಜಿಸ್ಟರ್ ಮಾಡಿರ್ತಾರೆ. ಅದನ್ನು ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರದ್ದುಪಡಿಸಬೇಕು, FIR ಅನ್ನು ರದ್ದುಪಡಿಸಬೇಕು. ಅಲ್ಲಿ ಯಾವುದೇ ಥರದ ಆಮಿಷ ಅಂತ ಇಲ್ಲ. ಎಲ್ಲರ ಜೊತೆ ಚುನಾವಣೆ ಸಂದರ್ಭದಲ್ಲಿ ಮತವನ್ನು ಕೇಳುವುದು ನಮ್ಮ ಹಕ್ಕು. ಅದೇ ರೀತಿಯಲ್ಲಿ ಮತವನ್ನು ಕೇಳಿದ್ದಾರೆ. ಮತ್ತು FIR ರಿಜಿಸ್ಟರ್ ಮಾಡಬೇಕಿದ್ರೆ ಮ್ಯಾಜಿಸ್ಟ್ರೇಟಿಂದ ಪರ್ಮಿಷನ್ ಬೇಕು. ಆ ಪರ್ಮಿಷನ್ ತಗೊಳ್ಳೋದಕ್ಕೆ ಅದರದ್ದೇ ಆದ ವಿಧಾನಗಳಿದೆ. ಪೊಲೀಸ್ನವರು ಹೋಗಿ ಮ್ಯಾಜಿಸ್ಟ್ರೇಟಿಂದ ಪರ್ಮಿಷನ್ ತಗೊಂಡು ಬಂದಿದ್ದಾರೆ. ಆ ಪರ್ಮಿಷನ್ನ ಯಾರು ದೂರು ಕೊಡ್ತಾರೆ ಅವರು ತಗೊಂಡು ಬರಬೇಕು ಅಂತ ಇದೆ ಕಾನೂನು. ಆದ್ದರಿಂದ ಆ ಪ್ರಕರಣವನ್ನು ರದ್ದುಪಡಿಸಬೇಕು ಅಂತ ನಾವು ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಹಾಕಿದ್ವಿ. ಲಕ್ಷ್ಮಣ್ ನಂದಿ ಅಂತ ಒಬ್ಬರು ಕಂಪ್ಲೇಂಟ್ ಅಂತ, ಹಾರ್ಟಿಕಲ್ಚರಲ್ ಆಫೀಸರ್, ಅವರು ಫ್ಲೈಯಿಂಗ್ ಸ್ಕ್ವಾಡ್ ಅಲ್ಲಿ ಇದ್ರು. ಅದಕ್ಕೋಸ್ಕರ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ಇವತ್ತು ನಮ್ಮ ವಾದವನ್ನು ಆಲಿಸಿದ ಜಸ್ಟಿಸ್ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಆ ಮಧ್ಯಂತರ ತಡೆ ನೀಡಿದೆ. ಇವತ್ತು ನಮ್ಮ ಧಾರವಾಡ ಹೈಕೋರ್ಟ್ ಬೆಂಚಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರು ನಮಗೆ ಕೇಸು JP ನಡ್ಡಾ ಅವ್ರ ಕೇಸಲ್ಲಿ ನಮಗೆ ಮಧ್ಯಂತರ ಅರ್ಜಿ ತಡೆಯಾಜ್ಞೆನ ಆಲಿಸಿ ನಮ್ಮ ಸಬ್ಮಿಷನ್ಸ್ನ ಇದನ್ನು ಮಾಡಿಕೊಂಡು ನಮಗೆ ಇವತ್ತು ಇಂಟರಿಮ್ ಆರ್ಡರ್ ಸ್ಟೇ ಗ್ರಾಂಟ್ ಮಾಡಿದ್ದಾರೆ. ಇವಾಗ ಜಸ್ಟ್ 2:30 PM ಅಲ್ಲಿ ಕೇಸ್ನ ಹಿಯರಿಂಗ್ ಆಯಿತು. ಕ್ರಿಮಿನಲ್ ಪ್ರೊಸೀಡಿಂಗ್ಸ್ನ ಸ್ಟೇ ಮಾಡ್ಕೊಂಡಿದ್ದೀವಿ. ಇವತ್ತು ಏನಾಗಿತ್ತು ಅಂತಂದರೆ, ಶಿಗ್ಗಾಂವ್ ತಾಲೂಕು ಹಾವೇರಿ ಜಿಲ್ಲೆಯಲ್ಲಿ ಸ್ಟೇಡಿಯಂ ಇದೆ, ಶಿಗ್ಗಾಂವ್ ಸ್ಟೇಡಿಯಮಲ್ಲಿ. ಅಲ್ಲಿ ಜಗತ್ ಪ್ರಕಾಶ್ ನಡ್ಡಾಜಿ ಅವ್ರು ಬಂದಿದ್ದರು ಎಲೆಕ್ಷನ್ ಟೈಮಲ್ಲಿ. ಅವರು ಸ್ಪೀಚಲ್ಲಿ ಹೇಳೋವಾಗ ಮೋದಿಜಿ ಅವ್ರ ಬಗ್ಗೆ ಮಾತಾಡ್ತಾ ಅವ್ರ ಆಶೀರ್ವಾದ ಇರುತ್ತೆ ಅಂತ ಅಂದಿದ್ದಾರೆ. ಅದು ಒಂದೇ ಒಂದು ಅಲಿಗೇಷನ್ ಏನು ಅಂತಂದರೆ, ಇವರು ಆಮಿಷ ಒಡ್ತಾ ಇದ್ದಾರೆ ಜನಪ್ರತಿನಿಧಿಯಾಗಿ ಅನ್ನೋದು ಒಂದು ಅವ್ರ ಮೇಲೆ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ತಾರೆ. ಲಕ್ಷ್ಮಣ್ ನಂದಿ ಅನ್ನೋ ಹಾರ್ಟಿಕಲ್ಚರಲ್ ಆಫೀಸರ್ ಅವರು. For more such updates, subscribe to Daily Salar Digital.